ಖಾಲಿಯಾದ ಬ್ರಿಟನ್ ಪ್ರಧಾನಿ ಕುರ್ಚಿ. ಮುಂದಿನ ನಾಯಕ ಯಾರು? 10 ವರ್ಷಗಳಲ್ಲಿ 7ನೇ ಪ್ರಧಾನಿ. ಬ್ರಿಟನ್ನಲ್ಲಿ ಮತ್ತೆ ರಾಜಕೀಯ ಹೈಡ್ರಾಮಾ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಯುನೈಟೆಡ್ ಕಿಂಗ್ಡಮ್ ರಾಜಕೀಯದಲ್ಲಿ ಮತ್ತೊಮ್ಮೆ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಭಿನ್ನಮತ ಹಾಗೂ ತೀವ್ರ ಆಂತರಿಕ ಒತ್ತಡಕ್ಕೆ ಮಣಿದ ಪ್ರಧಾನಿ ಕೀರ್ ಸ್ಟಾರ್ಮರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಲಂಡನ್ನ ಡೌನಿಂಗ್ ಸ್ಟ್ರೀಟ್ನಿಂದ ಸೋಮವಾರ ದೂರದರ್ಶನದ ಮೂಲಕ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಇವರು ಅಧಿಕಾರದಿಂದ ಕೆಳಗಿಳಿಯುವ ನಿರ್ಧಾರ ಪ್ರಕಟಿಸಿದ್ರು ಮತ್ತು ನಿರ್ಗಮನದ ವೇಳಾಪಟ್ಟಿಯನ್ನ ಹಂಚಿಕೊಂಡ್ರು. ಇತ್ತೀಚೆಗಷ್ಟೇ ಅಮೆರಿಕದಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಭಾಗವಹಿಸಿ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಕುರಿತು ಜಾಗತಿಕ ನಾಯಕರ ಜೊತೆಗೆ ಚರ್ಚಿಸಿ ಮರಳಿದ ಬೆನ್ನಲ್ಲೇ ಸ್ಟಾರ್ಮರ್ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹೊಸ ಪ್ರಧಾನಿ ಆಯ್ಕೆಯಾಗುವವರೆಗೆ ಇವರು ಉಸ್ತುವಾರಿ ಪ್ರಧಾನಿಯಾಗಿ ಮುಂದುವರಿಯಲಿದ್ದಾರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. 2024ರಲ್ಲಿ ಲೇಬರ್ ಪಾರ್ಟಿಯನ್ನ ಭರ್ಜರಿ ಬಹುಮತದ ಜೊತೆಗೆ ಅಧಿಕಾರಕ್ಕೆ ತಂದ ಕೆಲವೇ ವರ್ಷಗಳಲ್ಲಿ ಕೀರ್ ಸ್ಟಾರ್ಮರ್ ಅವರ ನಾಯಕತ್ವಕ್ಕೆ ಇತಿಶ್ರೀ ಬಿದ್ದಿದೆ. ಕಳೆದ ಕೆಲ ತಿಂಗಳುಗಳಿಂದ ಲೇಬರ್ ಪಾರ್ಟಿಯಲ್ಲಿ ಭುಗಿಲೆದ್ದಂತಹ ಆಂತರಿಕ ಅಸಮಾಧಾನವೇ ಈ ರಾಜೀನಾಮೆಗೆ ಮುಖ್ಯ ಕಾರಣ. ಕಳೆದ ಮೇ ತಿಂಗಳಲ್ಲಿ ನಡೆದ ಸರಣಿ ಚುನಾವಣೆಗಳಲ್ಲಿ ಲೇಬರ್ ಪಾರ್ಟಿ ಅನುಭವಿಸಿದ ಹೀನಾಯ ಸೋಲು ಈ ಬಿಕ್ಕಟ್ಟನ್ನ ಮತ್ತಷ್ಟು ತೀವ್ರಗೊಳಿಸಿತು. ಸಾರಿಗೆ ಕಾರ್ಯದರ್ಶಿ ಹೈಡಿ ಅಲೆಕ್ಸಾಂಡರ್, ವಿದೇಶಾಂಗ ಕಾರ್ಯದರ್ಶಿ ಎವಿಟಿ ಕೂಪರ್, ಗೃಹ ಕಾರ್ಯದರ್ಶಿ ಶಬಾನಾ ಮೊಹಮ್ಮದ್ ಮತ್ತು ಇಂಧನ ಕಾರ್ಯದರ್ಶಿ ಎಡ್ ಮಿಲಿಬಾಂಡ್ ಸೇರಿದಂತೆ ಹಲವು ಹಿರಿಯ ಸಚಿವರು ಹಾಗೂ ಸಂಸದರು ಸ್ಟಾರ್ಮರ್ ತಕ್ಷಣವೇ ರಾಜೀನಾಮೆ ನೀಡಬೇಕು ಅಥವಾ ನಿರ್ಗಮನದ ದಿನಾಂಕವನ್ನು ಘೋಷಿಸಬೇಕು ಅಂತ ಬಹಿರಂಗವಾಗಿ ಪಟ್ಟು ಹಿಡಿದಿದ್ರು. ಕಳೆದ ಕೆಲ ತಿಂಗಳಿಂದ ಸ್ಟಾರ್ಮರ್ ನಾಯಕತ್ವದ ಮೇಲೆ ವಿಶ್ವಾಸ ಕಳೆದುಕೊಂಡು ಆರೋಗ್ಯ ಸಚಿವ ವೆಸ್ ಟ್ರೀಟಿಂಗ್ ರಾಜೀನಾಮೆಯನ್ನು ಕೊಟ್ಟಿದ್ರು. ಶುಕ್ರವಾರದವರೆಗೂ ನಾನು ಅಧಿಕಾರದಿಂದ ಓಡ್ ಹೋಗೋದಿಲ್ಲ, ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದಂಥ ಸ್ಟಾರ್ಮರ್ ಭಾನುವಾರದ ವೇಳೆಗೆ ರಾಜಕೀಯ ಸ್ಥಿತ್ಯಂತರಗಳನ್ನ ಅರಿತು ಮನಸ್ಸನ್ನ ಬದಲಾಯಿಸ್ತಾರೆ. ಸೋಮವಾರ ಭಾವುಕರಾಗಿ ಕಣ್ಣೀರಿಡುತ್ತಾ ಮಾತಾಡಿದ ಇವರು ಮುಂದಿನ ಸಾರ್ವತ್ರಿಕ ಚುನಾವಣೆವರೆಗೆ ಪಕ್ಷವನ್ನ ಮುನ್ನಡೆಸುವ ನಾನು ಯೋಗ್ಯನೇ ಅಂತ ನನ್ನ ಪಕ್ಷದವರೇ ಪ್ರಶ್ನಿಸಿದ್ರು. ಅದಕ್ಕೆ ಸಿಕ್ಕ ಉತ್ತರವನ್ನ ನಾನು ಗೌರವದಿಂದ ಸ್ವೀಕರಿಸ್ತಾ ಇದ್ದೇನೆ. ಲೇಬರ್ ಪಾರ್ಟಿಯ ನಾಯಕತ್ವಕ್ಕೆ ನಾನು ರಾಜೀನಾಮೆಯನ್ನು ನೀಡ್ತಾ ಇದ್ದೇನೆ ಅಂತ ಪ್ರಕಟಿಸ್ತಾರೆ. ಐರೋಪ್ಯ ಒಕ್ಕೂಟದಿಂದ UK ಬೇರ್ಪಟ್ಟ ನಂತರ ಬ್ರೆಕ್ಸಿಟ್ ನಂತರ ಅವಧಿ ಪೂರ್ಣಗೊಳಿಸದೆ ರಾಜೀನಾಮೆ ನೀಡಿದ 6ನೇ ಪ್ರಧಾನಿ ಕೀರ್ ಸ್ಟಾರ್ಮರ್ ಆಗಿದ್ದಾರೆ. 10 ವರ್ಷಗಳ ಅವಧಿಯಲ್ಲಿ ದೇಶ ಈಗಾಗಲೇ 7ನೇ ಪ್ರಧಾನಿಯನ್ನು ಕಾಣೋಕೆ ಸಜ್ಜಾಗಿದೆ. ಆಧುನಿಕ ಬ್ರಿಟನ್ ಇತಿಹಾಸದಲ್ಲಿ ಇಷ್ಟು ವೇಗವಾಗಿ ಪ್ರಧಾನಿಗಳು ಬದಲಾಗ್ತಾ ಇರೋದು ಅತ್ಯಂತ ಅಪರೂಪದ ವಿದ್ಯಮಾನ. ಈ ಬ್ರೆಕ್ಸಿಟ್ ನಂತರ ರಾಜೀನಾಮೆ ನೀಡಿದಂಥ ಪ್ರಧಾನಿಗಳ ವಿವರಗಳನ್ನು ನೋಡೋದಾದ್ರೆ, ಡೇವಿಡ್ ಕ್ಯಾಮ್ರೂನ್ ಬ್ರಿಟನ್ ಐರೋಪ್ಯ ಒಕ್ಕೂಟದಲ್ಲೇ ಉಳಿಬೇಕು ಅಂತ ಇವರು ಪರವಹಿಸಿದ್ದ ಇವರು 2016ರ ಬ್ರೆಕ್ಸಿಟ್ ರೆಫರೆಂಡರಂನಲ್ಲಿ 52% ಜನರು ಒಕ್ಕೂಟದಿಂದ ಹೊರಬರೋಕೆ ಮತ ಹಾಕಿದ ಮರುದಿನನೇ ಅಂದ್ರೆ ಜೂನ್ 24, 2016ಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಇನ್ನೊಬ್ರು ತೆರೆಸಾ ಮೇ ಬ್ರೆಕ್ಸಿಟ್ ಪರ ಮತ್ತು ವಿರೋಧಿ ಬಣಗಳ ತೀವ್ರ ಆಂತರಿಕ ಸಂಘರ್ಷದ ಕಾರಣದಿಂದಾಗಿ ಜುಲೈ 24, 2019ಕ್ಕೆ ಇವರು ಅಧಿಕಾರದಿಂದ ಕೆಳಗಿಳಿದ್ದಾರೆ. ಬೋರಿಸ್ ಜಾನ್ಸನ್ ಪಾರ್ಟಿಗೇಟ್ ಸೇರಿದಂತೆ ಹಲವು ಸಾಲು ಹಗರಣಗಳು ಮತ್ತು ಸ್ವಂತ ಸರ್ಕಾರದ ಸಚಿವರ ಭಾರೀ ಬಂಡಾಯದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 6, 2022ಕ್ಕೆ ಇವರು ಪ್ರಧಾನಿ ಹುದ್ದೆಯನ್ನು ತೊರೆದಿದ್ದಾರೆ. ಲಿಸ್ ಟ್ರಸ್ ಕನ್ಸರ್ವೇಟಿವ್ ಪಕ್ಷದ ಆಂತರಿಕ ಬಿಕ್ಕಟ್ಟಿನಿಂದಾಗಿ ಕೇವಲ 49 ದಿನಗಳ ಕಾಲ ಆಡಳಿತ ನಡೆಸಿ ಬ್ರಿಟನ್ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಅವಧಿಯ ಪ್ರಧಾನಿ ಅಂತ ಕರೆಸ್ಕೊಳ್ತಾರೆ. ಇವರ ಆಡಳಿತ ಅವಧಿಯಲ್ಲಿ ಬ್ರಿಟನ್ ಪತ್ರಿಕೆಯೊಂದು ಕೊಳಿತಾ ಇರುವಂತಹ ಎಲೆಕೋಸಿಗೆ ಹೋಲಿಸಿ ವ್ಯಂಗ್ಯವಾಡಿತ್ತು. ಇನ್ನು ರಿಷಿ ಸುನಕ್ ಭಾರತೀಯ ಮೂಲದ ಇವರು ಅಕ್ಟೋಬರ್ 24, 2022ರಂದು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಆರಂಭದಲ್ಲಿ ಭಾರತೀಯ ಮೂಲದವರ ವಲಯದಲ್ಲಿ ಭಾರೀ ಜನಪ್ರಿಯತೆ ಗಳಿಸಿದ್ರೂ ಸಹ ಕನ್ಸರ್ವೇಟಿವ್ ಪಕ್ಷದ ಜನಪ್ರಿಯತೆ ತಳಕಚ್ಚಿದ ಕಾರಣ 2024ರ ಚುನಾವಣಾ ಸೋಲಿನ ನಂತರ ರಾಜೀನಾಮೆಯನ್ನು ನೀಡಬೇಕಾಯಿತು. ನೆಕ್ಸ್ಟ್ ಒನ್ ಬರೋರು ಕೀರ್ ಸ್ಟಾರ್ಮರ್. ಜುಲೈ 5, 2024ರಂದು ಅಧಿಕಾರ ವಹಿಸಿಕೊಂಡಂತ ಇವರು ಕೇವಲ 2 ವರ್ಷಗಳಲ್ಲಿ ಸ್ವಪಕ್ಷೀಯರ ತೀವ್ರ ವಿರೋಧಗಳಿಂದಾಗಿ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನು 2024ರ ಚುನಾವಣೆಯಲ್ಲಿ ಲೇಬರ್ ಪಾರ್ಟಿ 650 ಸೀಟುಗಳ ಪೈಕಿ 411 ಸೀಟ್ಗಳನ್ನು ಗೆದ್ದು ಐತಿಹಾಸಿಕ ಜಯವನ್ನು ದಾಖಲಿಸಿತ್ತು. ಆದರೆ ಈ ಭಾರೀ ಬಹುಮತದ ಹಿಂದೆ ಒಂದು ದುರ್ಬಲ ವಾಸ್ತವವಿತ್ತು. ಪಕ್ಷಕ್ಕೆ ಸಿಕ್ಕಿದ್ದು ಕೇವಲ 33.7% ರಾಷ್ಟ್ರೀಯ ಮತಗಳು ಮಾತ್ರ. ಬ್ರಿಟನ್ನ ಫಸ್ಟ್ ಆಫ್ ದಿ ಪೋಸ್ಟ್ ಚುನಾವಣಾ ಪದ್ಧತಿಯಿಂದಾಗಿ ಕಡಿಮೆ ಮತ ಹಂಚಿಕೆಯಾಗಿದ್ರೂ ಹೆಚ್ಚು ಸೀಟ್ಗಳು ಲಭಿಸಿದ್ವು. ಜನಬೆಂಬಲದ ಈ ಕೊರತೆಯೇ ಸ್ಟಾರ್ಮರ್ ಸರ್ಕಾರಕ್ಕೆ ಆರಂಭದಿಂದಾನೂ ದುರ್ಬಲ ತಳಹದಿಯಾಗಿತ್ತು.
ಅಧಿಕಾರಕ್ಕೆ ಬಂದ ನಂತರ ಸ್ಟಾರ್ಮರ್ ಆರ್ಥಿಕ ಪ್ರಗತಿ, ಸಾರ್ವಜನಿಕ ಸೇವೆಗಳ ಸುಧಾರಣೆ ಮತ್ತು ಜೀವನ ವೆಚ್ಚದ ಬಿಕ್ಕಟ್ಟನ್ನು ನಿವಾರಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದರು. ಕೇವಲ 14 ತಿಂಗಳುಗಳ ಅವಧಿಯಲ್ಲಿ ಅವರ ಜನಪ್ರಿಯತೆ ಕಳೆದ 50 ವರ್ಷಗಳಲ್ಲೇ ಯಾವುದೇ ಪ್ರಧಾನಿ ಕಾಣದಷ್ಟು ಕೆಳಮಟ್ಟಕ್ಕೆ ಕುಸಿತು ಅಂತ ಇನ್ಫೋಸ್ ಸಮೀಕ್ಷೆಗಳು ಹೇಳುತ್ತೆ. ಸೊ ಇದರ ಜೊತೆಗೆ ವಿವಾದಿತ ಹಣಕಾಸು ಹೂಡಿಕೆದಾರ ಜೆಫ್ರಿ ಎಪ್ಸ್ಟೀನ್ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದಂಥ ಪೀಟರ್ ಮ್ಯಾಂಡೆಲ್ಸನ್ ಅವರನ್ನ ಅಮೆರಿಕಾದ UK ರಾಯಭಾರಿಯಾಗಿ ನೇಮಿಸಿದ್ದು ಸ್ಟಾರ್ಮರ್ ಇಮೇಜ್ಗೆ ಭಾರಿ ಪೆಟ್ಟನ್ನು ಕೊಟ್ಟಿತ್ತು. ಸೊ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಸ್ಟಾರ್ಮರ್ ರಾಜೀನಾಮೆಯನ್ನು ಮುನ್ಸೂಚಿಸಿದ್ರು. ವಲಸೆ ಮತ್ತು ಇಂಧನ ಎಂಬ 2 ಪ್ರಮುಖ ರಂಗದಲ್ಲಿ ಸ್ಟಾರ್ಮರ್ ಸಂಪೂರ್ಣ ವಿಫಲರಾಗಿದ್ದಾರೆ, ಅವರು ರಾಜೀನಾಮೆ ನೀಡಲಿದ್ದಾರೆ ಅಂತ ಟ್ರಂಪ್ ಬರೆದುಕೊಂಡಿದ್ರು. ಸೊ ಬ್ರಿಟನ್ನ ಸಂಸದೀಯ ವ್ಯವಸ್ಥೆಯಲ್ಲಿ ಪ್ರಧಾನಿಯನ್ನ ಮತದಾರರು ನೇರವಾಗಿ ಆಯ್ಕೆ ಮಾಡೋದಿಲ್ಲ. ಸಂಸತ್ತಲ್ಲಿ ಬಹುಮತ ಹೊಂದಿರುವಂತಹ ಪಕ್ಷದ ನಾಯಕನೇ ಪ್ರಧಾನಿಯಾಗಿರೋದ್ರಿಂದ ಸಾರ್ವತ್ರಿಕ ಚುನಾವಣೆ ನಡೆಸದೆಯೇ ಆಡಳಿತ ಪಕ್ಷ ತನ್ನ ನಾಯಕನನ್ನ ಬದಲಾಯಿಸಬಹುದು. ಸೊ ಪ್ರಸ್ತುತ ಲೇಬರ್ ಪಾರ್ಟಿಯ ಆಂಡಿ ಬರ್ನ್ಹ್ಯಾಮ್ ಮುಂದಿನ ಪ್ರಧಾನಿ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಜೂನ್ 19, 2026ರಂದು ನಡೆದಂಥ ಮೇಕರ್ ಫೀಲ್ಡ್ ಉಪಚುನಾವಣೆಯಲ್ಲಿ ಬರ್ನ್ಹ್ಯಾಮ್ ಭರ್ಜರಿ ಜಯ ದಾಖಲಿಸಿ ಸಂಸತ್ ಪ್ರವೇಶಿಸಿದ್ದಾರೆ. ಇವರು ತೀವ್ರ ಪೈಪೋಟಿ ನೀಡಿದ್ದ ನೈಜೆಲ್ ಫರಾಜ್ ಅವರ ರಿಫಾರ್ಮ್ UK ಮತ್ತು ರಿಸ್ಟೋರ್ ಬ್ರಿಟನ್ ಪಕ್ಷಗಳ ಒಟ್ಟು ಮತಗಳಿಗಿಂತ 10,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಗೆದ್ದಿದ್ದಾರೆ. 2029ರ ಸಾರ್ವತ್ರಿಕ ಚುನಾವಣೆಯಲ್ಲಿ ನೈಜೆಲ್ ಫರಾಜ್ ಅವರನ್ನ ಎದುರಿಸೋಕೆ ಬರ್ನ್ಹ್ಯಾಮ್ ಸೂಕ್ತ ನಾಯಕ ಅಂತ ಲೇಬರ್ ಪಾರ್ಟಿಯ ಬಹುತೇಕ ಸಂಸದರು ನಂಬಿದ್ರು. ಆದರೆ ಬರ್ನ್ಹ್ಯಾಮ್ ಅವಿರೋಧವಾಗಿ ಆಯ್ಕೆಯಾಗ್ತಾರೋ ಅಥವಾ ಮಾಜಿ ಸಚಿವ ವೆಸ್ ಸ್ಟ್ರಿಂಗಿಂಗ್ ಅವರ ಸವಾಲನ್ನ ಎದುರಿಸಬೇಕಾಗತ್ತೋ ಅನ್ನೋದು ಮುಂಬರೋ ದಿನಗಳಲ್ಲಿ ನಿರ್ಧಾರ ಆಗತ್ತೆ. ಇನ್ನು ಈ ಹೊಸದಾಗಿ ಅಧಿಕಾರಕ್ಕೆ ಬರುವಂತ ಪ್ರಧಾನಿಗೆ ಬ್ರಿಟನ್ನ ಸದ್ಯದ ಪರಿಸ್ಥಿತಿ ದೊಡ್ಡ ಸವಾಲಾಗಿದೆ. ಹಣದುಬ್ಬರ ನಿಯಂತ್ರಣಕ್ಕೆ ಬರ್ತಾ ಇದ್ರೂ ಸಹ ಬೆಲೆ ಏರಿಕೆ ಮುಂದುವರೆದಿದೆ. 2026ರ ಮೇ ತಿಂಗಳಲ್ಲಿ ಬ್ರಿಟನ್ ವಾರ್ಷಿಕ ಹಣದುಬ್ಬರ ದರ 3.3ರಷ್ಟಿತ್ತು. ನಿರುದ್ಯೋಗದ ದರ 4.9ಕ್ಕೆ ತಲುಪಿತ್ತು. ಜಾಗತಿಕವಾಗಿ ಇದರ ಪ್ರಮುಖ ಆರ್ಥಿಕತೆಗೆ ಹೋಲಿಸಿದ್ರೆ ಬ್ರಿಟನ್ GDP ಪ್ರಗತಿ ಅತ್ಯಂತ ನಿಧಾನಗತಿಯಲ್ಲಿದೆ. ಸೊ ಇದ್ರ ಜೊತೆಗೆ ಬ್ರೆಕ್ಸಿಟ್ ನಂತರವೂ ನಿಯಂತ್ರಣಕ್ಕೆ ಬಾರದ ವಲಸೆ ಸಮಸ್ಯೆ ದೇಶದ ಮತದಾರರಲ್ಲಿ ತೀವ್ರ ಅಸಮಾಧಾನವನ್ನು ಮೂಡಿಸಿದೆ. ರಾಜಕೀಯ ನಾಯಕರ ಮೇಲಿನ ವಿಶ್ವಾಸಾರ್ಹತೆ ಕುಸಿತಾ ಇದ್ದು ದೇಶದ ಮೂಲಭೂತ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರವನ್ನು ನಿರೀಕ್ಷಿಸ್ತಾ ಇರುವಂತಹ ಬ್ರಿಟನ್ ಜನತೆಯ ಆಕ್ರೋಶದ ನಡುವೆ ಹೊಸ ನಾಯಕತ್ವದ ಆಯ್ಕೆ ಪ್ರಕ್ರಿಯೆ ಶುರುವಾಗತ್ತೆ. ಇನ್ನು ಈ ಲೇಬರ್ ಪಕ್ಷ ಮತ್ತು ಕನ್ಸರ್ವೇಟಿವ್ ಪಕ್ಷಗಳು ಬ್ರಿಟನ್ ರಾಜಕೀಯ ಇತಿಹಾಸವನ್ನ ದಶಕಗಳಿಂದ ನಿಯಂತ್ರಿಸ್ತಾ ಬಂದಿರುವಂತಹ 2 ಪ್ರಮುಖ ಹಾಗೂ ಶಕ್ತಿಶಾಲಿ ರಾಜಕೀಯ ಪಕ್ಷಗಳು. ಇವುಗಳಲ್ಲಿ ಕನ್ಸರ್ವೇಟಿವ್ ಪಕ್ಷ ಬಲಪಂಥೀಯ ಸಿದ್ಧಾಂತವನ್ನು ಹೊಂದಿದ್ದು ಸಾಂಪ್ರದಾಯಿಕ ಮೌಲ್ಯಗಳು, ಮುಕ್ತ ಮಾರುಕಟ್ಟೆ ಆರ್ಥಿಕತೆ, ಖಾಸಗೀಕರಣ ಮತ್ತು ಕಟ್ಟುನಿಟ್ಟಾದ ವಲಸೆ ನೀತಿಯನ್ನು ಬೆಂಬಲಿಸುತ್ತೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಡೇವಿಡ್ ಕ್ಯಾಮರೂನ್, ಬೋರಿಸ್ ಜಾನ್ಸನ್ ಹಾಗೂ ರಿಷಿ ಸುನಕ್ ಅವರ ನಾಯಕತ್ವದಲ್ಲಿ ಆಡಳಿತವನ್ನು ನಡೆಸಿತ್ತು. ಇನ್ನು ಈ ಲೇಬರ್ ಪಕ್ಷ ಎಡ ಮಧ್ಯಪಂಥೀಯ ಸಿದ್ಧಾಂತಗಳನ್ನು ಪ್ರತಿನಿಧಿಸುತ್ತೆ. ಇದು ಕಾರ್ಮಿಕರ ಹಕ್ಕುಗಳು, ಸಾಮಾಜಿಕ ಸಮಾನತೆ, ಬಡವರ ಕಲ್ಯಾಣ ಮತ್ತು ಸಾರ್ವಜನಿಕ ಸೇವೆ ಅಂದ್ರೆ ಮುಖ್ಯವಾಗಿ ರಾಷ್ಟ್ರೀಯ ಆರೋಗ್ಯ ವ್ಯವಸ್ಥೆಗಳ ಮೇಲೆ ಇದರ ಸುಧಾರಣೆಗಳ ಬಗ್ಗೆ ಆದ್ಯತೆಯನ್ನ ಕೊಡುತ್ತೆ. 2024ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕನ್ಸರ್ವೇಟಿವ್ ಪಕ್ಷದ 14 ವರ್ಷಗಳ ಸುದೀರ್ಘ ಆಡಳಿತವನ್ನು ಕೊನೆಗಾಣಿಸಿ ಕೀರ್ ಸ್ಟಾರ್ಮರ್ ನೇತೃತ್ವದ ಲೇಬರ್ ಪಕ್ಷ ಭರ್ಜರಿ ಬಹುಮತದ ಜೊತೆಗೆ ಅಧಿಕಾರಕ್ಕೆ ಬಂದಿತ್ತು. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಬ್ರಿಟನ್ನ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.